ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಿಮ್ಮ ಹೆಸರು? ಅರುಣ್ ಅಂತ. ಅರುಣ್ ರೀ. ಹಾ. ಜ್ಯೋತಿ. ನನ್ನ ಹೆಸರು ಜ್ಯೋತಿ ರೀ. ನಾನು ವಿಜಯ್. ಅರುಣ, ಜ್ಯೋತಿ, ವಿಜಯ್. ಯಾರು ಹಿರಿಯರು ಇದ್ರಾಗ? ಫಸ್ಟ್ ಸೆಕೆಂಡ್ ಥರ್ಡ್. ಹಿಂಗೆ ಬರೋಬ್ಬರಿ ಕುಂತಿರ ಹೇಳಿದೆ. ಹೇಳಿ, ಹಿರಿಯರಿಂದಾನೆ ಶುರುವಾಗಿ ಕತಿ. ಏನು ಓದಿರಿ ನೀವು? ನಮ್ದು BA ಆಗೈತ್ರಿ. BA. ಹಾಂ ರೀ. ನೀವು? MCA ಮುಗ್ದೈತ್ರಿ. MCA. ಹ್ಞೂ ರೀ. ನೀವು ರೀ? BBA. ಓಕೆ. ಹಾಂ. ನಾನು 3 ವರ್ಷದ ನಮ್ಮ ತಂದೆಯವರು ಅಲ್ಲೇ, ನಮ್ಮ ತಾಯಿಯವರಲ್ಲೇ ಗದಗ್ನಲ್ಲೇ, ನಮ್ಮ ಮಮ್ಮಿ ತವ್ರ ಮನೆಯಲ್ಲೇ ಬಿಟ್ಟಿದ್ರಿ. ಆಮೇಲೆ ಅಲ್ಲಿಂದ ನನ್ನ ಎಜುಕೇಷನ್ ಎಲ್ಲ ಅಲ್ಲೇ ಕಂಪ್ಲೀಟ್ ಆಯ್ತು ರೀ. ಇಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ಮತ್ತೆ ಇತ್ತಾಗ ಬಂದೆ ರೀ ಹಳ್ಳಿಗೆ ಬಂದ. ಹಾಂ. ಓಕೆ. ಏನು ಅನಿಸ್ತು ನಿಮ್ಗೆ ಗದಗ ಗುಜರಾತ್? ಹುಟ್ಟಿಂದ ಅಡ್ಡಾಡಿ ಅಂತ ಅದೇನಿಲ್ಲ, ಬರಬೇಕು ಇಲ್ಲೂ ಕೆಲಸ ಮಾಡ್ಬೇಕು, ಅಲ್ಲೇನಾದ್ರೆ ಅಲ್ಲೂ ಕೆಲಸ ಮಾಡೋದು. ಎಲ್ಲಾರ ಒಟ್ಟು ಒಂದು ಕಡೆ ಕೆಲಸ ಮಾಡೋದು? ಹಾಂ ರೀ. ಇಲ್ಲಿ ಆದ್ರೆ ಏನು, ಅಲ್ಲಿ ಆದ್ರೆ ಏನು? ಇಲ್ಲಾದ್ರೆ ಫ್ಯಾಕ್ಟ್ರಿ ಕೆಲಸ ರೀ, ಅಲ್ಲಾದ್ರೆ ಹೊಲದ ಕೆಲಸ. ಹೊಲ ಐತಿ, ಅಲ್ಲಿ ಹೊಲದ ಕೆಲಸ. ಅಲ್ಲ ಈಗ ನಿಮ್ಮ ದೊಡ್ಡಪ್ಪವ್ರ ಕತೆ ಹೇಳ್ತಿದ್ರು. ನಾನು ಮೋಸ್ಟ್ಲಿ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಬಾಲ್ಯ, ಅವ್ರು ಬೆಳೆದು ಬಂದ ರೀತಿ, ಅವ್ರು ಕಟ್ಟಿದ ರೀತಿ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಈಗ ನಿಮ್ಮ ಹೊಸ ಜನ್ರೇಷನ್, ಈಗ ನೀವು ಥಿಂಕ್ ಮಾಡಬೇಕಾಗಿದೆ, ಇನ್ನೂ ದೊಡ್ಡದಾಗಿ ಮಾಡಬೇಕಾಗಿದೆ, ದೊಡ್ಡ ಜವಾಬ್ದಾರಿ ನೀವು ವಹಿಸ್ಕೊಂಡಿದ್ದೀರಿ. ಈಗ ಏನು ಅನ್ಸುತ್ತೆ, ಈಗ ಅವ್ರು ನಡೆಸಿದ್ದು ಫ್ಯಾಕ್ಟ್ರಿಗೆ ಅಥವಾ ನೀವೀಗ ಥಿಂಕ್ ಮಾಡ್ತಾ ಇರೋದಕ್ಕೆ ಏನು ವ್ಯತ್ಯಾಸ ಇದೆ? ಹೇಗೆ ಈಗ ವ್ಯತ್ಯಾಸ ಅಂದರೆ ಸರ್, ಅವಾಗೇ ಏನು ಮ್ಯಾನ್ ಪವರ್ ಇದೆಯಲ್ಲ ಅದು ತುಂಬ ಕಡಿಮೆ ಇದೆ. ಈಗ ಆ್ಯಕ್ಚುಲಿ ಅಲ್ಲಿಂದ ಎಲ್ಲಿ ಮಟ್ಟ ನಮ್ಮ ದೊಡ್ಡಪ್ಪರು ಭಾಳ ಕಷ್ಟಪಟ್ಟು ಬಂದಾರೆ. ಸೊ ಅದರಾಗೂ ನಮ್ಮ ಮಷಿನ್ಸ್ ತಮ್ಮದೇನು ಟೆಕ್ನಾಲಜೀಸ್ ಇದೆಯಲ್ಲ, ಸೊ ಅವಾಗಿಂದ ಇಲ್ಲಿ ಮಟ್ಟ ಅವ್ರೇನು R&D ಅಂತ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದರೊಳಗೆ ತುಂಬ ಬದಲಾವಣೆ ಬಂದಿದೆ. ಸೊ ಮುಂದೂ ನಾವು ಅದನ್ನೇ ಥಿಂಕ್ ಮಾಡ್ತೇವೆ, ನಮಗೆ ಆದಷ್ಟು ಮ್ಯಾನ್ ಪವರ್ ಕಮ್ಮಿ ಆಗಬೇಕು. ಆಮೇಲೆ ಮಷೀನ್ ಡಿಪೆಂಡೆನ್ಸಿ ಇದೆ ಅಲ್ಲೇ ಆಟೋಮೆಟಿಕ್ನಲ್ಲಿ. ಫಾರ್ ಲೈಕ್ ಪೂರಾ ಮಷೀನ್ ನಮ್ಮದು ಫುಲ್ ಆಟೋಮೆಟಿಕ್ಲಿ ಡೆವಲಪ್ ಆಗಿ ಆಟೋಮೆಟಿಕ್ಲಿ ರನ್ ಆಗಬೇಕು. ಆದಷ್ಟು ಮ್ಯಾನ್ ಪವರ್ ಕಮ್ಮಿ ಇರಬೇಕು. ಆಮೇಲೆ ಆದಷ್ಟು ನಮ್ಮದು ಮೇನ್ ಮಹತ್ವ ಏನಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇದೇ ನಮ್ಮದು ಮೇನ್ ಗೋಲ್, ಮೋಟೋ ಇದೆ ನಮ್ಮದು. ಹಂಗೆ ಬದಲಾವಣೆ ತರ್ತಾ ಇದ್ದೀರಿ ಅದರಲ್ಲಿ. ಈಗ ಅವ್ರದ್ದೊಂದು ಗೋಲ್ ಇತ್ತು, ಅವ್ರದ್ದೊಂದು ಏನೋ ಗುರಿ ಇತ್ತು, ಅಲ್ಲಿ ಬರೀ ನಂಬಿಕೆ ಅಷ್ಟೇ ಇತ್ತು ಅವ್ರು ಮಾಡೋ ಕೆಲಸಕ್ಕೆ. ಈಗಲೂ ಅದನ್ನು ನಂಬ್ಕೊಂಡು ಅವ್ರು ಇದ್ದಾರೆ. ನೀವು ಈಗಿನ ಕಾಲಮಾನ ಬದಲಾಗ್ತಿದೆ, ಅದ್ರ ತಕ್ಕಂಗೆ ನೀವು ಬಿಸ್ನೆಸ್ಸನ್ನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಅದನ್ನು ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಇನ್ನೂ ನಮ್ಮದು ರಿಸರ್ಚ್ ಮಾಡ್ತಾ ಇದ್ದೀನಿ. ಅಂದರೆ ಐ ಆಮ್ ಜಸ್ಟ್ ಲುಕಿಂಗ್ ಅಪ್ ಇನ್ ದ ಇಂಟರ್ನೆಟ್ ರೈಟ್ ನಾವು. ಅಂದರೆ ಅದೆಲ್ಲ ಫುಲ್ ಧೂಳ ಬಟ್ಟಿ ಕೆಲಸ. ಇತ್ತಾಗಿ ಹೊಸದಾಗಿ ಬಂದಾರಲ್ಲ ಮಾರ್ಕೆಟ್ ಒಳಗೆ, ಅವ್ರಿಗೆ ಅದು ಪ್ರಿಫರ್ ಕಮ್ಮಿ ಮಾಡ್ತಾರೆ. ಪ್ಲಸ್ ಹೊಸ ರೆಗ್ಯುಲೇಷನ್ಸ್ ಭಾಳ ಬಂದವು ಮಾರ್ಕೆಟ್ದಾಗ. ಗೌರ್ಮೆಂಟ್ನೇರು ಧೂಳ ಬೇಡ, ಅದನ್ನು ಬೇಡ, ಇದನ್ನು ಬೇಡ ಅಂತ ತುಂಬ. ಸೊ ನಮ್ದು ಅದೇ ಗೋಲ್ ಇರೋದು, ಆದಷ್ಟು ಧೂಳ ಕಮ್ಮಿ ಆಗಲಿ, ಎಮಿಷನ್ ಕಮ್ಮಿ ಆಗಬೇಕು. ಆಮೇಲೆ ಅದ್ರಾಗ ಪ್ರೊಡಕ್ಷನ್ ಭಾಳ ಚಲೋ ಆಗಿರ್ಬೇಕು ನಮ್ಮದು. ಅದ್ರ ಕಡೆ ಗಮನ ಕೊಡ್ತಾರೆ. ಅದ್ರ ಕಡೆ ಕಮ್ಮಿ. ಈಗ ಫ್ಯಾಕ್ಟ್ರಿಲಿ ನಿಮ್ದೇನು ಕೆಲಸ? ನನ್ನ ಮೋಸ್ಟ್ಲಿ ನಮ್ದು HR ಕೆಲಸ ಮೇನ್ಲಿ. ಅಂದರೆ ಇವ್ರದ್ದು ವರ್ಕರ್ಸಿಗೆ ಏನು ಮಾಡ್ತಿರ್ತಾರೆ ಅವ್ರ ಕೆಲಸ ಹಚ್ಕೊಡೋದು, ಇದ್ದಿದ್ದು ಇನ್ವೆಂಟ್ರಿ ಆಮೇಲೆ ಸ್ಟಾಕ್ ಎಲ್ಲ ತಂದು ತುಂಬಿಡೋದು, ಇದು ಮೇಜಲ್ಲಿ. ನಿಮ್ಮ ಫಾದರ್ ಒಂದು ಇವಾಗ ನಿಮ್ಮ ದೊಡ್ಡಪ್ಪರೊಂದು ಅಥವಾ ನೀವು ಆ ಥರದ್ದೇನು ಹಂಚಿಕೆ ಮಾಡ್ಕೊಂಡಿದ್ದೀರಿ? ಹೇಗೆ? ಹಾಗೇನಿಲ್ಲ ಸರ್, ಅವರು ನಮ್ಮ ದೊಡ್ಡಪ್ಪ ಆಫೀಸ್ನಲ್ಲಿ ಇರ್ತಾರೆ. ಅವ್ರು ಏನು ಹೇಳಬೇಕಂತೇಳಿ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ. ಸೊ ನಮ್ಮ ತಂದೆಯವರು ಹಿಂಗೆ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ನಮಗೂ ಹೇಳ್ತಿರ್ತಾರೆ ವರ್ಕ್, ನಮಗೂ ಹೇಳ್ತಾರೆ. ನಾವು ಹಾಗೆ ಕಂಟಿನ್ಯೂ ನಡೀತಾ ಇರ್ತೈತೆ ಪ್ರೊಸೆಸ್. ಅದು ಅವ್ರ ಕೂಡಾಗೆ ಅವ್ರಿಗೆ ಸ್ವಲ್ಪ ಒಬ್ಬರು ಲೇಬರ್ ಕಮ್ಮಿ ಇದ್ರೆ ಹಾಂ ಆಯ್ತು ನಾವು ಹೋಗಿ ಹೆಲ್ಪ್ ಮಾಡೋದು ಈ ಥರ. ಬಟ್ ಇವರು ಹೆಚ್ಚು ಕಮ್ಮಿ ಅಂತಿಲ್ಲ. ಅವ್ರ ಕೊಟ್ಟಾಗ ಹಂಗೆ ಆಫೀಸ್ನಲ್ಲಿ ಆಫೀಸ್ ಕೆಲಸ, ಅಲ್ಲಿ ಹೋದ್ರೆ ಆ ಕೆಲಸ. ಹಂಗೆ. ಹಾಂ. ಅಂದರೆ ಮಿಕ್ಸ್ ಆಗಲ್ಲ ಕೆಲಸ ಒಬ್ಬೊಬ್ರದ್ದು. ಸೊ ಅಂದರೆ ಸಣ್ಣ ವಯಸ್ಸಿಂದ ನಾವು ತುಂಬ ಎಲ್ಲ ಕೂಡೆ ಕೆಲಸ ಮಾಡ್ತೇವಲ್ಲ, ಸೊ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇವಾಗ ಮಾಡ್ತಿದ್ದಾನೆ, ಅದು ನೆಕ್ಸ್ಟ್ ಏನು ಪೆಂಡಿಂಗ್ ಕೆಲಸ ಇದೆಯಲ್ಲ ಅದು ನಾವು ಮಾಡ್ಕೊತೀವಿ. ಇಲ್ಲ ಯಾರಿಗೆ ಹಂಚ್ತೇವೆ ಕೆಲಸ, ಅದು ಅಡ್ಮಿನ್ ವರ್ಕ್ ಆಗಲಿ ಅವ್ರಿಗೆ ವರ್ಕ್ಶಾಪ್ ಕೆಲಸ ಆಗಲಿ, ಅದನ್ನ ನಾವು ಇಬ್ಬರು ಹಂಚ್ಕೊತೀವಿ ಅಷ್ಟೇ. ಸಪೋಸ್ ಅವ್ರು ಬ್ಯುಸಿ ಇದ್ರೆ ಉಳಿದೇನು ಪೆಂಡಿಂಗ್ ಕೆಲಸ ಇದೆ ನಮ್ಮಲ್ಲಿ ಯಾರು ಮಾಡ್ತಾರೆ. ಮುಂದೇನಿದೆ ನಿಮ್ದು ಗುರಿ? ನಂದು IT ಒಳಗೆ ಐತ್ರಿ, ಮುಂದೆ ಮಾಡ್ಬೇಕಂತ ಹೇಳಿ. IT ಒಳಗೆ? ಹ್ಞೂ ರೀ. ಓಕೆ. ಯಾಕೆ ಈ ಬಿಸ್ನೆಸ್ಸಲ್ಲೇ ನೀವು ಮುಂದೆ ಇದರಲ್ಲಿ ಹಂಗೆ ಮಾಡಿ ಹಂಗೆ ಆಲ್ರೆಡಿ 2 ಮಂದಿ ಅದಾರ. ಕತೆ ಸಾಕು ಇಲ್ಲಿ ಅಂತ. ಓಕೆ. ಹಾಂ. ಹಂಗೆ ಕತೆ. ಹಾಂ. ಈಗ ಮುಂದೆ ನಿಮಗಿರೋ ಸವಾಲುಗಳೇನು? ಅವ್ರಿಗಿರೋ ಸವಾಲುಗಳು ಬೇರೆ ಇತ್ತು, ಈಗ ನಿಮಗಿರೋ ಸವಾಲೇನು?
ನಮಗೇನು ಸವಾಲುಗಳು ಅಂದರೆ ಇವಾಗ ಪಪ್ಪ ಅವರು ಕಸ್ಟಮರ್ ಜೊತೆ ಹೆಂಗೆ ಮಾತಾಡ್ತಾರೆ, ಬಟ್ ಅದನ್ನು ನೋಡಿ ಕಲ್ತಿದ್ದೇವೆ. ಬಟ್ ಇನ್ ಕೇಸ್ ಫ್ಯೂಚರಲ್ಲಿ ಯಾವುದೋ ಒಂದು ಮಷೀನಿನ ಪ್ರಾಬ್ಲಮ್ ಆಯ್ತು, ಏನೋ ಒಂದಾಯಿತು, ಅದನ್ನು ಹೆಂಗೆ ಇದನ್ನು ಮಾಡ್ಬೇಕಂತ ಅಷ್ಟೇ. ಓಕೆ. ನಿಮ್ಮ ಜೊತೆ ಹತ್ಕೋದ ನಿಮ್ಮ ದೊಡ್ಡಪ್ಪರು ಐಡಿಯಾ ಅಂದರೆ ಈಗ ಆ ಮಿಷಿನ್ ಹಂಗೆ ಮಾಡಿದ್ವಿ, ಬೇರೆ ಥರ ಮಾಡ್ತಿದ್ವಿ, ಆ ಥರದ್ದೆಲ್ಲ ಡಿಸ್ಕಷನ್ ನಡೆಯುತ್ತಾ ನಿಮಗೆ? ಓಪನ್ ನಡೆಯುತ್ತೆ ಫುಲ್ಲಿ. ಓಕೆ. ಆಮೇಲೆ ಯಾವ್ದು ಹಿಂಗೆ ಬ್ರೇಕ್ ಡೌನ್ ಏನಂದ್ರೆ ಮಷಿನ್ ಮುರಿತಂದ್ರೆ ಅಲ್ಲೇ ಈಗ ಅವರು ತೋರಿಸ್ತಾರೆ, ಫೋಟೋಸ್ ಎಲ್ಲ ತೋರಿಸ್ತಾರೆ ಹಿಂಗಾಗಿದೆ, ಸೊ ಏನು ಮಾಡಬೇಕು ಅಂದ್ರೆ ಮುಂದೆ ಹಿಂಗೆ ಕವರ್ ಅಪ್ ಮಾಡಬೇಕು, ಅದ್ರ ಮ್ಯಾಗ ಸಪೋರ್ಟ್ ಎಷ್ಟು ಹಚ್ಬೇಕು, ಆಮೇಲೆ ಯಾರನ್ನ ಬೆಸ್ಟ್ ಆದಷ್ಟು ಬೆಸ್ಟ್ ಫಿಟರ್ ಅದಾರಲ್ಲ ನಮ್ಮ ಫ್ಯಾಕ್ಟ್ರಿ ಒಳಗೆ ಕೆಲಸಗಾರನ ಅವ್ರನ್ನ ಯಾರು ಕಳಿಸ್ಬೇಕು ಅನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಆಮೇಲೆ ಇಡೀ ಜರ್ನಿ ಪ್ಲಾನ್ ಅವೆಲ್ಲ ವೀಕ್, ಆಮೇಲೆ ಎಷ್ಟು ಅದಕ್ಕೆ ಮ್ಯಾನ್ ಪವರ್ ಆಗುತ್ತೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ನಮ್ಮ ಜೊತೆ ಮಾಡ್ತಾರೆ. ಓಕೆ. ನಿಮ್ಮನ್ನು ನೋಡಿ ಲೇಬರ್ ಗಮನಿಸ್ತಾ ಇರ್ತಾರೆ, ಅದ್ರ ಒಂದ್ಸಲ ಡಿಪೆಂಡೆಂಟ್ ಆದಂಗೆ ಆಗ್ಬಿಡ್ತಾರೆ ಅಂತ. ಕೆಲವು ಬಾರಿ ಹೆಚ್ಚು ಕೆಲಸ ನೀವೇ ಮಾಡ್ಬೇಕಾಗ್ತದೇನೋ, ಯಾಕಂದ್ರೆ ಹಿಂದೆ ಜನ ಇದಾರೆ, ಆ ಥರದ್ದು ಏನಾದ್ರು ಆಗಿದ್ದುಂಟಾ? ಮಾಡ್ತಾರೆ, ಅದಕ್ಕೇನಿಲ್ಲ ರೀ, ಮಾಡ್ಬೇಕಾದ್ರೆ ಸುಮ್ಮನೆ ಮಾಡ್ತಾ ಇರೋದು. ಅದೇ ಅವರು ಇವರು ಅಂತ ಏನಿಲ್ಲ, ಇವತ್ತು ಆ ಥರ ಒಟ್ಟು ಬೆಳೆಸಿಲ್ಲ ನಮ್ಮ ನಮ್ಮ ದೊಡ್ಡಪ್ಪ. ಅದೇ ಇದೇ ನಮ್ದು ಭಾಳ ಚಲೋ ಇರೋದು ಅಂದರೆ ನಮ್ದು 4 ಪೇರೆಂಟ್ಸ್ ಅದಾರಲ್ಲ, ಒಟ್ಟು ಆ ಥರ ಒಟ್ಟು ಬೆಳೆಸಿಲ್ಲ. ಈಗೋ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ, ಯಾವತ್ತೂ ಬಗ್ಗೆ ಕೆಲಸ ಮಾಡ್ರಿ ಅಂತಾರೆ, ಸಮಾನ ಹಂಚ್ಕೊರಿ ಅಂತಾರೆ. ಓಕೆ. ಅವರು ತಳ ಕೆಲಸ ಮಾಡೋರೆಲ್ಲ ನಮ್ಮ ಫ್ಯಾಮಿಲಿ ಟೈಪ್ ಇದ್ದಾರೆ, ಒಟ್ಟು ಎಲ್ಲ ಬಾಯ್ ತುಂಬ ಎಲ್ಲ ಕಾಕಾರ, ಆಮೇಲೆ ಹಂಗೆ ಕರಿತೀವಿ ನಾವು ಎಲ್ಲರೂ. ಸೊ ಆ ಥರ ಏನು ಹಿಂಗೆ ಈಗೋ ಬಿಲ್ಡಪ್ ಇಲ್ಲ, ಓನರ್ ಇಲ್ಲ, ನೀವು ವರ್ಕರ್, ಆ ಥರ ಏನಿಲ್ಲ, ಸಿಂಪಲ್. ಎಲ್ಲರೂ ಕೆಲಸ ಮಾಡೋರು ಕೆಲಸ ಮಾಡೋರಿ, ಸಿಂಪಲ್. ಇವಾಗಲೂ ನಮ್ಮ ದೊಡ್ಡಪ್ಪರು ಮತ್ತು ನಮ್ಮ ಅಪ್ಪವ್ರು ಕೂಡ ಕೆಲಸ ಇಲ್ಲಾಂದರೆ ಅವರು ಕೂಡ ಬಂದು ಕೆಲಸ ಮಾಡ್ತಿರ್ತಾರೆ, ವೆಲ್ಡಿಂಗ್ ಮಾಡೋದು, ಇನ್ನೂ ಕಲರ್ ಮಾಡೋದು. ನಿಮ್ಮ ಅಪ್ಪರನ್ನ ಇಬ್ಬರನ್ನು ಮಾತಾಡ್ಸಿದ್ದೇನೆ. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಅಣ್ಣ ತಮ್ಮಗಳು ಹಂಗಿರೋದು ಹೌದು, ಭಾಳ ರೇರ್. ಎಲ್ಲ ಸಿನಿಮಾದಾಗೆ ಧಾರಾವಾಹಿಗಳಲ್ಲಿ ನೋಡ್ತಿರೋ ಅಂತ ಅನ್ಸುತ್ತೆ. ಏನನ್ಸುತ್ತೆ ಅವರಿಬ್ಬರು ನೋಡಿದಾಗ ನೀವು ಕಲಿಯುವಂಥದ್ದು ಏನಿದೆ? ನೀವು ಅವರು ಹೆಂಗೆ ಇವಾಗೇನೋ ಒಂದು ಬೇರೆ ಮನೆ ಇರ್ಬೋದ್ರಿ, ಬಟ್ ಅವ್ರನ್ನ ಇವ್ರು ಬಿಟ್ಟು ಕೊಟ್ಟಿಲ್ಲ, ಇವ್ರು ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ. ನಾನು ನಮ್ಮ ಅಪ್ಪಗೆ ಏನಾದರೂ ಒಂದು ಹೇಳ್ತಿರ್ಬೇಕಾದ್ರೆ ಇವ್ರಿಗೆ ಹೇಳಿರ್ತೇನೆ, ಮತ್ತು ಇವ್ರು ಅಂತಾರೆ ದೊಡ್ಡಪ್ಪನ ಕೇಳೋ ಒಂದು ಮಾತು. ಹೌದಾ? ಫೈನಲ್ ಆಗೋದು ಅಲ್ಲೇನೆ. ಹಂಗೆ ಹೌದು, ಹಂಗೆ ಹೇಳ್ತಾರೆ ಅವ್ರು. ನಮ್ಮ ದೊಡ್ಡಪ್ಪರು ಆಯ್ತು ವಿಚಾರ ಮಾಡೋಣ ಅಂತ ನಮ್ಮ ದೊಡ್ಡಪ್ಪ. ಓಕೆ. ಈ ಹುಡುಗರು ಬೇಕಾದಷ್ಟು ಏನಾದ್ರು ನೀಡ್ಸಿರ್ತದೆ, ಅದೆಲ್ಲ ಬೇಕಂದ್ರೆ ಏನು ಅಮ್ಮನ ಹತ್ರ ಹೋಗ್ತೀರಾ, ಅಪ್ಪನ ಹತ್ರ ಹೋಗ್ತೀರಾ, ಹೆಂಗೆ? ಅಥವಾ ನಿಮಗೆ ಇಂಡಿಪೆಂಡೆಂಟ್ ಅಂತ ಸಂಬಳ ಏನಾದ್ರು ಬರುತ್ತಾ? ಸಂಬಳ ಬರುತ್ತೆ, ಬಟ್ ಹಂಗೇನಿಲ್ಲ. ನಾವು ನಮ್ಮ ಮಮ್ಮಿ ಇಲ್ಲಾಂದ್ರೆ ನಮ್ಮ ದೊಡ್ಡ ಮಮ್ಮಿಯವ್ರ ಹತ್ರ ಹೋಗ್ತೇವೆ, ನಮ್ಗೆ ಇಷ್ಟ ಬೇಕು, ನಮ್ಗೆ ಇದನ್ನ ಕೊಡಿದ್ದೀವಿ ಅಂತ. ಅಲ್ಲಿ ಸ್ಯಾಂಕ್ಷನ್ ಆಗಿದೆ? ಅಲ್ಲೇ ಸ್ಯಾಂಕ್ಷನ್. ಅವ್ರಿಗೆ ಹೇಳ್ತಾರೆ, ಅವ್ರು ಅಲ್ಲಿಂದ ಬರ್ತಾರೆ. ಆದ್ರೆ ನಮ್ಮ ದೊಡ್ಡಪ್ಪ ಸ್ವಲ್ಪ ಇವರು ಖರ್ಚು ಭಾಳ ಕಮ್ಮಿ ಮಾಡ್ತಾರೆ. ಹೌದು. ಏನಾದ್ರೆ ಎದಕ್ಕೆ ಬೇಕಾ, ಮನ್ಯಾಗ ಐತಿಲ್ಲ, ಹಿಂಗೆ ಖರ್ಚು ಕಡಿಮೆ. ನಮ್ಮ ಅಪ್ಪರು ಎಲ್ಲ ಮನೆಯಲ್ಲಿ ಸಿಕ್ಕಾಪಟ್ಟೆ ತಂದಿಟ್ಟಿರ್ತಾರೆ. ನಮ್ಮ ಪಪ್ಪ ಅವರು ಇವತ್ತು ಮಾರ್ಕೆಟ್ಗೆ ಹೋಗಂಗಿಲ್ಲ. ಅವ್ರಿಗೆ ಸಂತೆ ಮಾಡೋಕೆ ಜಾಸ್ತಿ ಮಾಡೋಂಗಿಲ್ಲ. ಅವ್ರು ಫ್ಯಾಕ್ಟ್ರಿ ಪ್ರೆಷರ್ ಭಾಳ ಇರ್ತಲ್ಲ, ಇಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ಲ, ಅದ್ರ ಸಂಬಂಧ ಹೊರಗಡೆ ಹೋಗೋದು ಬಿಟ್ಬಿಡ್ತಾರೆ. ಇಲ್ಲ ಆಫೀಸಲ್ಲೇ ಇರೋದು ಅವರು, ಫ್ಯಾಕ್ಟ್ರಿ ಬಿಟ್ಟು ಎಲ್ಲೂ ಹೋಗೋದು. ಓಕೆ. ಗುಜರಾತ್ನೊಳಗೆ ನಾನು ಯಾವುದೇ ಊರಿಗೆ ಹೋದರೂ ನನಗೆಲ್ಲನೂ ಒಂಥರ ಊರು ತವ್ರ ಮನೆ ಇದ್ದಂಗೆ. ಆಲ್ ಓವರ್ ಗುಜರಾತ್ನೊಳಗೆ ನನಗೆ ಯಾವ ಊರು ಹೋದರೂ ನನಗೆ ಈ ಊರಲ್ಲಿ ನಮ್ಮ ಮನೆ ಇಲ್ಲಪ್ಪ ಅನ್ನೋಂಗಿಲ್ಲ. ಅಷ್ಟು ನನ್ನ ಪ್ರಾಮಾಣಿಕತನ ಇದೆ, ಅಷ್ಟು ವಿಶ್ವಾಸದ ಜನರ ಪ್ರೀತಿ ಇದೆ ನನಗೆ. ಹೀಗೆ ನಾನು ಯಾವ ಊರಲ್ಲಿ ನನಗೇನು ಈಗ ಕರ್ನಾಟಕಕ್ಕಿಂತ ನಾನು ಗುಜರಾತ್ನ ಜಾಸ್ತಿ ನನಗೆ ಇದಾಗಿದೆ, ಅಡಾಪ್ಟ್ ಆಗಿದೆ. ಅಲ್ಲಿ ಹೋದರೆ ಸಂಬಂಧಿಕರು ಅಷ್ಟೇ ರಿಲೇಷನ್ಸು ಹೋಗ್ತೇವೆ, ಒಂದು ವಾರ ಇರ್ತೇವೆ, ಏನೋ ಮಾಡ್ಕೊಂಡು ಮದುವೆ ಫಂಕ್ಷನ್ ಇದ್ದರೆ ಮಾಡಿ ಮತ್ತು ಅಷ್ಟು ಬಂದು ಮತ್ತು ಇಲ್ಲೇ ನಮ್ಮ ಕೆಲಸಕ್ಕೆ ನಮ್ಮ ಮತ್ತು ರಿಟರ್ನ್ ಬರ್ತೇವೆ. ಈಗ ನಾವು ಎಷ್ಟು ವರ್ಷದಿಂದ ಮಾಡಿದ ಒಂದು ಇಂಡಸ್ಟ್ರೀಸ್ ಕರ್ನಾಟಕದಿಂದ ಬಂದು ಗುಜರಾತಕ್ಕೆ ನಾವಿಲ್ಲಿ ಮಾಡಿದ್ದೇವಲ್ಲ, ಇದೇ ಥರ ನಮ್ಮಲ್ಲಿ ನಮ್ಮ ಯುವಕರು ಇನ್ನೂ ಅವಕಾಶ ಮತ್ತು ಅವ್ರು ಮಾಡಲಿಕ್ಕೆ ಸಾಕಷ್ಟು ಅನುಕೂಲತೆಗಳಿದ್ದಾವೆ. ಅವರು ಬೇಕಾದಷ್ಟು ಪ್ರಯತ್ನ ಪಟ್ಟು ಮಾಡಬೇಕು. ಯಂಗ್ ಜನ್ರೇಷನ್ ಇನ್ನೂ ಒಳ್ಳೆಯ ಒಂದು ಇದು ಮಾಡ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ಕರ್ನಾಟಕದ ಎಲ್ಲ ಜನರಿಗೆ ಹೇಳ್ತೀನಿ, ಎಲ್ಲ ಮಾಡೋದು ಬಿಡೋದು ಅವ್ರ ಇಷ್ಟ. ಆದರೆ ನೀವು ಒಂದು ಕಷ್ಟಪಟ್ಟು ಯಾವುದೋ ಇದರಲ್ಲೂ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ನೀವು ಮುಂದೆ ಅದಕ್ಕೆ ಸಕ್ಸಸ್ ಆಗ್ಬೋದು, ಅದರಲ್ಲಿ ಯಾವುದಿದೆ ಇಲ್ಲ. ಒಂದು ಹಿಂದಿ ಒಳಗೆ ಒಂದಷ್ಟು ಜಸ್ಟ್ ಹೇಳ್ತೇನೆ ನಿಮಗೆ. ನಾನು ನೇಪಾಳಕ್ಕೆ ಒಂದು ಮಷಿನ್ ಕೊಟ್ಟಿದ್ದೆ ಕಾಠ್ಮಂಡುದೊಳಗೆ,
ಅಲ್ಲಿ ಅಗರ್ವಾಲ್ ಅಂತ ಒಬ್ಬರು ಇದ್ದರು. ಅವ್ರು ಹೇಳಿದರು, ದುಡ್ಡು ಅಂದ್ರೆ ಏನಂತ ಕೇಳಿದ್ರು. ಏನಂತೀರಿ ದುಡ್ಡಿಗೆ ಏನಂತೀರಿ ನೀವು ಹೇಳ್ರಿ. ದುಡ್ಡು ಅದಕ್ಕೆ ಮತ್ತೆ ಏನಂತ ಯಾವ ರೊಕ್ಕ ಅಂತೀವಿ, ಕಾಸು ಅಂತೀವಿ. ಮತ್ತೆ ಹಾಂ, ಒಂದು ಹೇಳುವಾಗ ಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂತ ಹೇಳ್ತಾರೆ. ಅವರು ಹೇಳಿದ್ರು, आप लक्ष्मी के पीछे भागोगे वो और भी दूर जाएगा, और आप काम के पीछे भागोगे वो लक्ष्मी आपके पीछे आएगी. ಕನ್ನಡದಲ್ಲಿ ನೀವು ಹೇಳ್ತಾರೆ. ಓಕೆ, ಹಿಂಗೆ ಅರ್ಥ ಅಂದರೆ ಅದು ಈಗ ಅದೇ ನನ್ನ ಕೆಲಸದಿಂದ ಹೊಡ್ರಿ ಲಕ್ಷ್ಮಿ ನಿಮ್ಮಿಂದ ಬರ್ತಾರೆ. ನೀವು ಲಕ್ಷ್ಮಿಯಿಂದ ಓಡಿದ್ರೆ ಆಕೆ ನಿಮಗೆ ಸಿಗಲ್ಲ. ನೀವು ಕೈ ಚಾಚಲೇಬೇಕು, ಆಕೆ ಮತ್ತೆ ಮುಂದೆ ಹೋಗ್ತಿರ್ತಾಳೆ. ಇದ್ರಾಗೆ ನಾವು ಇನ್ನೂ ಭಾಳ ಡೆವಲಪ್ಮೆಂಟ್ ಮಾಡ್ಬೇಕಂತ ಭಾಳ ಆಸೆ ಇದೆ ನಮ್ಮದು ಏನು ಈಗ ಸದ್ಯಕ್ಕಂದ್ರೆ ಇತ್ತಿತ್ತಲಾಗ ಆಫ್ರಿಕಾ, ಆಮೇಲೆ ನೇಪಾಳ, ಕೆನ್ಯಾ ಆ ಕಡೆ ಕಸ್ಟಮರ್ಸ್ ಆಗ್ತಾರೆ. ಆಲ್ ಓವರ್ ದ ವರ್ಲ್ಡ್ ನಮಗೂ ಕಸ್ಟಮರ್ ಬೇಕಂತ ಆ ಗುರಿ ಇಟ್ಕೊಂಡೆ ನಾವೆಲ್ಲರೂ. ಸುತ್ತಮುತ್ತಲು ಎಲ್ಲರಿಗೆ ನಮ್ಮ ಮಷಿನ್ ಮುಟ್ಲಿ, ಎಲ್ಲರಿಗೆ ನಮ್ಮ ಬಗ್ಗೆ ಗೊತ್ತಿರಲಿ ಅಂತ ಈ ಥರ ಒಂದು ಗುರಿ ಇದೆ ನಮ್ಮದು. ಬಟ್ ಈಗಲೇ ನಿಮಗೆ ಕೊಡಕ್ಕೆ ಆಗ್ತಿಲ್ಲ, 2-3 ತಿಂಗಳು ಟೈಮ್ ಬೇಕು ಅಂತಿದೆ. ಮುಂದಕ್ಕೆ ಈಗ ಆರ್ಡರ್ಗಳು ಈಗ ನಮ್ಗೆ ನೋಡ್ತಾ ಇರೋರಿಗೆ ಒಂದಿಷ್ಟು ಆರ್ಡರ್ ಬಂತಪ್ಪ, ಹಾಗೆ ಮ್ಯಾನೇಜ್ ಮಾಡ್ತೀರಿ ಅವನ್ನ? ಫಸ್ಟ್ ಆಫ್ ಆಲ್ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರೆ ಚಲೋ, ಯಾಕಂದರೆ ಅವಸರದ ಕೆಲಸ ಸರಿಯಲ್ಲ. ಅವತ್ತು ನಾವು ಈಗ ಮಷಿನ್ 1 ತಿಂಗಳ ಮಾಡ್ತೇವೆ, 2 ತಿಂಗಳ ಮಾಡ್ತೇವೆ, ಕಂಪ್ಲೀಟ್ ಮಾಡ್ತೇವೆ. ಅದು ಒಂದ್ಸಲ ಮಷಿನ್ ಅದಂದರೆ ನಮ್ಮದು ಮೋಟೋ ಇದೆ, ಮೋಸ್ಟ್ಲಿ ಮಾತೇ ಇದೆ, 7 ಇಯರ್ಸ್ ಮಟ್ಟ ಅದಕ್ಕೂ ಏನಾಗಿಲ್ಲ. ಈಗ ಮುಂಜಾನೆ ನೀವು ಭಾಳ ಮಾಡಿ ಹೋಗಿದ್ರಿ ಅಲ್ಲ, ಅಲ್ಲಿ 8 ಇಯರ್ಸ್ ಆಯಿತು ಮಷಿನ್ಗೆ, ಇನ್ನೂ ನಡೀತಾ ಇದೆ. ಆ್ಯಂಡ್ ಪರ್ಹ್ಯಾಪ್ಸ್ ಪ್ಲಸ್ 2 ಇಯರ್ಸ್ ನಡೀತದೆ, 10 ಇಯರ್ಸ್, 1 ಡಿಕೇಡ್. ಇದ್ರ ಮೇಲೆ ನಾವು ಏನೂ ಪ್ರಾಬ್ಲಮ್ ಬಂದಿಲ್ಲ. ಇದ್ರ ಮೇಲೆ ನಮ್ಗೆ ಜಾಸ್ತಿ ಲಕ್ಷ್ಯ ಇರೋದು ಇದೇ ನಮ್ಮದು. ಆದಷ್ಟು ತೊಂದರೆ ಲೇಟ್ ಆಗಲಿ ಪರವಾಗಿಲ್ಲ, ಆದರೆ ಕಮಿಟ್ಮೆಂಟ್ ಪೂರ ಕೊಡ್ತೀವಿ. ಇದೇ ನಮ್ದು ಮೇನ್. ಮೊದ್ಲಕ್ಕೆ HR ಒಳಗಿದ್ರು ಅವ್ರು ಮೊದ್ಲು. ಸೊ ಅವ್ರಿಗೆ ಆಫೀಸಿಂದೆಲ್ಲ ಭಾಳ ಅಟೆಂಡೆನ್ಸ್ ಆಗಲಿ, ಸ್ಯಾಲ್ರಿ ಆಗಲಿ ಎಲ್ಲ ಭಾಳ ಸಿಸ್ಟಮ್ಯಾಟಿಕ್ ಗೊತ್ತೈತಿ. ಸೊ ಅದನ್ನು ಪೂರಾ ಸಾಫ್ಟ್ವೇರ್ ಅದನ್ನೆಲ್ಲ ನೋಡಿ ಅವರು ಆಫೀಸ್ನಾಗ ಭಾಳ ಚೇಂಜಸ್ ಮಾಡ್ಯಾರ. ಈಸಿ ಆಕೈತೆ ಅಂದ್ರೆ ಈಗ ಆರ್ಡರ್ ತೊಗೊಂಡಿರ್ತೀವಿ, ಅದು ಸ್ಟೇಟಸ್ ಎಲ್ಲಿಂದ ಬಂತು ಮತ್ತು ಯಾರು ಮಾಡಾಕೋತಾರ, ಫುಲ್ ಆಫೀಸ್ ಭಾಳ ಚೇಂಜ್ ಮಾಡ್ಯಾಳ ನಮ್ಮ ಅಕ್ಕ. ಸೊ ಅಕ್ಕಿದು ಒಂದು ಭಾಳ ಮೇಜರ್ ರೋಲ್ ಐತಿ ನಮ್ದು ಫ್ಯಾಕ್ಟ್ರಿ ಒಳಗೆ, ಕಂಪ್ನಿ ಒಳಗೆ. ಆಮೇಲೆ ಆಕಿ ಕೆಲಸನ ಅಂದ್ರೆ ಸ್ಪ್ಲಿಟ್ ಮಾಡ್ತಾಳೆ ಎಲ್ಲಾನು. ನೀವು ಇದನ್ನ ಮಾಡ್ರಿ, ಆಮೇಲೆ ಚೆಕ್ ಮಾಡ್ಕೊತ ಇರ್ತಾಳೆ ಕೆಲಸ ಎಲ್ಲಿಂದ ಪ್ರೋಗ್ರೆಸ್ ಎಲ್ಲಿ ತನಕ ಬಂತು ಅಂತ ಹೇಳಿ ಮಷಿನ್ಸಿಂದ. ಮತ್ತು ಸೂಪರ್ವೈಸಿಂಗ್ ಯಾರ್ಯಾರು ನೋಡ್ತಾಳೆ, ಯಾರು ಏನು ಮಾಡಾಕೋತಾರ, ಐಡಲಿಗೆ ಕುಂತ್ರ ಅವ್ರಿಗೆ ಏನು ಕೆಲಸ ಇದು ಮಾಡ್ಬೇಕು. ಫುಲ್ ಅವ್ರದ್ದು 1.5 ವರ್ಷದ ಮಗು ಇದ್ರೂ ಫುಲ್ ಕೆಲಸ ಮಾಡ್ತಾಳೆ. ಸೊ ರೋಲ್ ಮಾಡೆಲ್ ಆಕಿ ನನಗೆ. ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಸಮಾಧಾನ ಗುಣ ಐತ್ರಿ. ಬಟ್ ಇವಷ್ಟು ನನಗೆ ಟೆನ್ಷನಲ್ಲಿ ಯಾಕೆ ಏನಾದ್ರು ಕೇಳಿದ್ರೆ ಇವಳು ಅಕ್ಕ ನನಗೆ ಭಾಳ ಕಾಮಾಗಿ ಹೇಳ್ತಾಳ್ರಿ. ಹಿಂಗೆ ಆ ಥರ ಥಾಟ್ ಮಾಡ್ಬೋದು, ಆ ಥರ ಥಿಂಕ್ ಮಾಡ್ಬೋದು, ಈ ಥರ ಥಿಂಕ್ ಮಾಡ್ಬೋದು, ಈ ಥರ ಎಲ್ಲ ಹೇಳ್ತಾಳ್ರಿ. ಇವಳಿಗೆ ಏನೋ ಟೆನ್ಷನ್ ಆದರೆ ಈಕೆ ನನಗೆ ಹೇಳ್ತಾಳ್ರಿ, ನನಗೆ ಹೇಳ್ತಾಳೆ, ಈಕೆಗೆ ಹೇಳ್ತಾಳೆ. ಈ ಫುಲ್ ಟೆನ್ಷನ್ ಮನುಷ್ಯ ಮುಂದೆ ಏನಾದ್ರು ಒಂದು ವಿಚಾರ ಮಾಡ್ಬೇಕಂತ, ಏನಾದ್ರು ಒಂದು ನಿರ್ಧಾರ ತಗೋಬೇಕಂತಲ್ಲ ಇವರು ಇನ್ನು ಅಕ್ಕಿ ಹೇಳ್ತಾಳೆ, ನನಗೆ ಹೇಳ್ತಾಳೆ. ನಾವು ಒಬ್ರಿಗೊಬ್ರಿಗೆ ಕೌನ್ಸಿಲರ್ ಆಗ್ತೀವಿ ಅಂತ. ಒಟ್ಟು ಏನ್ ಹೇಳ್ಬೇಕಂದ್ರೆ ಇಬ್ರು ಬೇಕು ಇವ್ರಿಗೆ. ನಾನು ಸೂಪರ್. 4 ಜನ ಒಂಥರ ಸಿಬ್ಲಿಂಗ್ಸ್ ತರಾನೇ ಬೆಳೆದಿದ್ದೀವಿ, ಒಂದೇ ಮನೇಲಿ ಬೆಳೆದಿದ್ದೀವಿ. ಸೊ ಅದೊಂದು ಸಿಂಗಲ್ ಚೈಲ್ಡಿನ ಫೀಲಿಂಗ್ ಯಾವಾಗಲೂ ಸಣ್ಣದಿಂದ ಬಂದಿಲ್ಲ. ಸೊ ಎಲ್ಲರ ಕೂಡ ಏಜ್ ಡಿಫ್ರೆನ್ಸ್ನು ಭಾಳ ಇಲ್ಲ, 1 ವರ್ಷ 2 ವರ್ಷ 3 ವರ್ಷ ಆ ಥರ ಇದೆ. ಸೊ ಎಲ್ಲರೂ ಒಟ್ಟಿಗೆ ಚೈಲ್ಡ್ಹುಡ್ 90s ಚೈಲ್ಡ್ಹುಡ್ ಚೆನ್ನಾಗಿತ್ತು. ಅವಾಗ ಅಷ್ಟು ಫೋನ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಸೊ ಒಂಥರ ಹೊರಗಡೆ ಎಲ್ಲ ಆಟ ಆಡ್ತಿದ್ವಿ. ಬಾ ಹೊಡಿತಿದ್ಲರಿ ಎಲ್ಲಾನು ಚೈಲ್ಡ್ಹುಡ್ ಒಳಗೆ ಎಲ್ಲ ದೊಡ್ಡವರು ಯಾರು? ನೀವೇ ದೊಡ್ಡವರು? ಎಲ್ಲರೂ ಸಣ್ಣವ್ರು ನೀವು? ಎಲ್ಲ ಸಣ್ಣವರು. ಓಕೆ. ಹಾ, ಒಂದು 2 ತಿಂಗಳ ಸಣ್ಣ, 2 ವರ್ಷ, 5 ವರ್ಷ, 5-7 ವರ್ಷ. ಇವರು ಗುಲ್ಬರ್ಗಾದವ್ರು, ನಮ್ಮ ಕರ್ನಾಟಕದವ್ರೆ. ಇವರು ಸುಮಾರು ಒಂದು 2-3 ಲಾರಿ ಟ್ರಕ್ ಓನರ್ ಇದ್ದಾರೆ. ಇವರು ಗುಜರಾತಿಗೆ ಬಂದರೆ ನಮ್ಮ ಫ್ಯಾಕ್ಟ್ರಿಗೆ ಬಂದು ಇಲ್ಲಿ ಇದನ್ನು ಮಾಡಿಕೊಂಡು ನಮ್ದು ಯಾವ ಮಷಿನ್ ಇದ್ರೂ ಗುಜರಾತ್, ಕರ್ನಾಟಕಕ್ಕಾಗಲಿ, ಮಹಾರಾಷ್ಟ್ರಕ್ಕಾಗಲಿ, ಆಂಧ್ರ ಪ್ರದೇಶ ಆಗಲಿ ಇವರು ಬಂದು ನಮ್ಮಲ್ಲಿ ಮಷಿನ್ ತೊಗೊಂಡೋಗ್ತಾ ಇದ್ದಾರೆ. ಅಷ್ಟಂದ್ರೆ ಅವ್ರಿಗೆ ನಮ್ದು ಅಷ್ಟು ಪ್ರೀತಿ ಮೊದಲಿಂದ ಇದೆ. ಅದಕ್ಕೆ ನೀವು ಬಂದಿದ್ದಕ್ಕೆ ಜಸ್ಟ್ ನಿಮ್ಗೆ ಒಂದು 2 ನಿಮಿಷ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ. ನಮಸ್ಕಾರ ಸರ್. ಕನ್ನಡದಲ್ಲಿ ಸಿಕ್ಕಿ ಭಾಳ ಖುಷಿ ಆಯ್ತು. ಗುಲ್ಬರ್ಗ? ಹೌದು ಸರ್. ಗುಲ್ಬರ್ಗ ಹತ್ರ ಯಾವ್ರಿ?
ನಮ್ಮ ಗುಲ್ಬರ್ಗನೇ ಪ್ರಾಪರ್ ಸರ್. ಹೌದಾ? ಹೌದು ಸರ್. ಓಕೆ. ಎಷ್ಟು ಲಾರಿ ಇದಾವೆ? ನಮ್ಮ 3 ಲಾರಿ ಐತೆ. 3 ಲಾರಿ. ಹೌದು. ಒಟ್ನಲ್ಲಿ ಗುಜರಾತ್ ಬಂದ್ರೆ ಸೀದಾ ಇಲ್ಲಿ ಗುಜರಾತ್ ಬಂದ್ರೆ ಇಲ್ಲೇ ಬಂದ್ಬಿಡ್ತೀವಿ ನಾವು. ಇಲ್ಲೇ ಕಂಪ್ನಿಗೆ ಬರ್ತೀವಿ, ಕಂಪ್ನಿದೇ ಮಷೀನ ಇದು ಹೇರ್ಕೊಂಡು ಇಲ್ಲಿಂದ ಹೋಗ್ತೀವಿ. ಓಕೆ. ಹೇಳ್ರಿ ಇವ್ರ ಬಗ್ಗೆ ನಮ್ಮ ಸಲಕ್ರ ಒಂದು ದೇವ್ರ ಸಮಾನ, ಅವ್ರ ಸಲಕ್ಕೆ ನಾವು ಇದು ಮಾಡೋದು. ದೇವ್ರ ಸಮಾನ. ಅವ್ರದಿಂದ ನಾವು ಒಂದು ಡ್ರೈವರ್ ಇದ್ದ, ಅವ್ರದಿಂದ ನಾ ಗಾಡಿ ತೊಗೊಂಡಿದ್ದು. ಗಾಡಿ? ನಮ್ಮ ಫಸ್ಟ್ ಡ್ರೈವರಿ ಮಾಡ್ತಿದ್ದ ಮತ್ತೊಬ್ಬರ ಬಳಿ, ಮಾಲಕರು ತರೋದ್ರಿಂದ ನಾ ಗಾಡಿ ತೊಗೊಂಡಿದ್ದು. ನಾನು ಗಾಡಿ ತೊಗೊಳಕ್ಕಾದ್ರೂ ಹಣ ಅವರೇ ಹೆಲ್ಪ್ ಮಾಡಿದ್ರು. ಅವರೇ ಕೊಟ್ಟರು? ಎಲ್ಲ ಗುಜರಾತ್ನಾಗ ಎಲ್ಲೋ ಏನೂ ಇರಲಿ, ರಾತ್ರಿ ಇರಲಿ ಹಗಲಿರಲಿ ಫೋನ್ ಮಾಡ್ರು ಫೋನ್ ನಂದು ಎನಿ ಟೈಮ್ ಯಾವನು ಎತ್ಕೋತಾರೆ. ಹೌದಾ? ಓಕೆ. ಸೊ ಅವರೇ ಹಣ ಕೊಟ್ಟು ನಿಮ್ಗೆ? ನನಗೆ ಅವರೇ, ನಾ ಮತ್ತೊಬ್ಬರ ಬಗ್ಗೆ ದುಡಿತಾ ಇರ್ತಿದ್ದ, ನಾ ಹಿಂಗೆ ಗಾಡಿ ತೊಗೋಬೇಕಂದ್ರೆ ಆಯ್ತು ನಾ ಹಣ ಹಿಂಗೆ ಮಾಡ್ತೀನಿ ತೊಗೊಂಡು ಅಂತ ನನಗೆ ಬೇಕಾದ ಸಂಬಂಧ ಇವರೇ ಹೆಲ್ಪ್ ಮಾಡ್ರಿ. ಓಕೆ. ನೀವು ಚೆನ್ನಾಗಿ ದುಡಿತಾ ಇದ್ದೀರಿ? ಈಗ ನಾವು ಚೆನ್ನಾಗಿ ದುಡ್ದು ನಮ್ಮಲ್ಲಿ 10 ಟೈರ್ ಗಾಡಿಗೆ ಹೆಲ್ಪ್ ಮಾಡಿ ನಾವು ಮುಂದೆ ಈಗ 16 ಟೈರ್ ಗಾಡಿ ತೊಗೊಂಡಿದ್ವಿ. ನೀವು? ಇದ್ರಾಗ ದುಡಿದು? ಇದ್ರಾಗ ದುಡ್ದು. ಇಲ್ಲಿ ಬಂದೆ ಅಂದ್ರೆ ಕಂಪ್ನಿ ಬಿಟ್ಟು ನಾವು ಈ ಕಡೆ ಹೋಗಲ್ಲ. ಓಕೆ. ಇಲ್ಲಿಂದ ಮಷೀನ್ ಹೇರ್ಕೊಂಡೆ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಹೋಗ್ಬಿಡ್ತೀವಿ. ಓಕೆ. ಅದ್ಭುತ. ಈಗ ನೀವು ಎಷ್ಟು ಗಾಡಿ ಇದು ಇವ್ರು ಕೊಡಿಸಿದ್ದು? ಒಂದು ಗಾಡಿ? ಇವ್ರು ಕೊಟ್ಟಿದ್ದು ಒಂದು ಗಾಡಿದಿಂದ ನಾವು ಮುಂದೆ 2 ಗಾಡಿ ಮಾಡಿದೆವು. 3 ಗಾಡಿ ಆಗ್ಯಾವ ನಾವು. 3 ಗಾಡಿ ಆಗಿವೆ? 3 ಗಾಡಿ ನಡೆಸ್ತೀರಿ ನೀವು? ಓಕೆ. 10 ಇದು ಟೈರ್ದೊಂದು ಎಷ್ಟು ರೀ ಅದು ಗಾಡಿ? ಅಂದ್ರೆ ಆ ಟೈಮ್ನಾಗ ನಾವು 9 ಲಕ್ಷ ರೂಪಾಯಿಗಿಂದ ಗಾಡಿ ತೊಗೊಂಡಿದ್ದೆವು. ಆ ಟೈಮ್ನಾಗ ನಮಗೆ ಹೆಲ್ಪ್ ಮಾಡಿದ್ದು ಇವರೇ ಮಾಲಕರು. ಎಲ್ಲ ಗಾಡಿ ಚಲೋ ದುಡಿತಾವ? ಈಗ ಎಲ್ಲ ಗಾಡಿ ಸರಿಯಾಗಿ ದುಡಿತಾವ. ನಮ್ಗೆ ಈ ಕಡೆ ಬಂದ್ರೆ ಏನು ಲೋಡಿಂಗ್ ಏನು ಇಲ್ಲ, ನಾವು ಮಷೀನ್ ಹೇರ್ಕೊಂಡೇ ಹೋಗ್ಬಿಡ್ತೇವೆ. ಬಸವರಾಜ ಶಿಂದಿಗೆರೆ ಅಂತೇಳಿ ನಮ್ಮ ಚಿಕ್ಕಪ್ಪನ ಮಗನೇ. ನಮ್ಮ ಇದರೊಳಗೆ ನಮ್ಮ ಕುಟುಂಬದಲ್ಲೇ ಇದ್ದಿದ್ದು ಇವ್ರದ್ದು. ಇವರಿಗೆ ಇಲ್ಲೇ ಅವರು ಸಣ್ಣವರಿದ್ದಾಗಿಂದ ನಾನು ಗುಜರಾತಿಗೆ ಅವ್ರ ತಾಯಿಯವರು ಕಳಿಸ್ಕೊಟ್ರು ನಮ್ಮಲ್ಲಿಗೆ, ಹೋಗಪ್ಪ ಅಂತ ಕರ್ಕೊಂಡು ಹೋಗಂತೇಳಿ. ಭಾಳ ಸಣ್ಣವ್ರದ್ದಾಗಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದನ್ನು ಮಾಡಿದಾಗ ಇವರು ಒಳ್ಳೆ ಹುಡುಗ, ಯಾವುದು ಹೆಬಿಟ್ಸ್ ಇಲ್ಲ ಏನಿಲ್ಲ ಅಂತ ತಿಳ್ಕೊಂಡ್ಮೇಲೆ ಈ ಇವರಿಗೆ ನಮ್ಮ ಮಿಸ್ಸಸ್ ಇವರ ತಾಯಿಯಲ್ಲಿ ಇದ್ದಿಲ್ಲಲ್ಲ, ಮತ್ತು ಇವ್ರ ತಂಗಿನ ಇವರಿಗೆ ಕೊಡ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿ ನಮ್ಮ ಸೊಸೆನ ಇವರಿಗೆ ನಾವು ಮದುವೆ ಮಾಡಿಕೊಟ್ಟು ಸೆಟ್ಲ್ ಮಾಡಿದ್ದೇವೆ. ಇಲ್ಲಿ ಗುಜರಾತಿಗೆ ಬಂದಿದ್ದಾರೆ. ಅವ್ರದ್ದು ಫ್ಯಾಮಿಲಿ ಇಲ್ಲೇ ಇದೆ. ತಂದೆ ತಾಯಿ ಸ್ಥಾನದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಆದರೂ ನನಗಾತು. ನಮ್ಮ ತಂದೆ ತಾಯಿ ಅವರೇ ಸರ್. ನಮಗಾದ್ರೂ ತಂದೆ ತಾಯಿ ಇಲ್ಲ, ನಮ್ಮ ಹೆಣ್ಮಕ್ಳಿಗೆ ತಂದೆ ತಾಯಿ ಇಲ್ಲ ಸರ್. ಹಿಂಗೆ ಸ್ಟಾರ್ಟಿಂಗಿಂದ ನಾವು ಅವ್ರ ಜೊತೆಲೇ ಇದ್ದು ಇಲ್ಲಿವರೆಗೆ 32 ವರ್ಷ ಆಯ್ತು ಸರ್ ನಾನಿದ್ದು. ಎಲ್ಲ ಥರದಿಂದ ನಮ್ಗೆ ಸೌಲಭ್ಯಗಳನ್ನು ಕೊಡ್ತಾರೆ. ಎಲ್ಲ ಇದೆ, ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಓಕೆ. ಮತ್ತು ದೊಡ್ಡ ಜವಾಬ್ದಾರಿ ನಿಭಾಯಿಸಿದ್ದಾರೆ ನಿಮ್ಮ ಅಕ್ಕ? ಅಕ್ಕ ಮಾಮ ಇದು ಮಾಡಿ. ಏನು ಪುಣ್ಯ ಮಾಡಿರಪ್ಪ ನೀವು. ಈಗಿನ ಜಗತ್ತಿನಾಗ ಇರ್ಬೇಕಲ್ಲ ಹಂಗೆ ಅಂತ. ಈಗಲೂ ಹಂಗೆ ನಡ್ಕೊಂಡ್ರಿ? ಈಗಲೂ ಹಂಗೆ. ಸೂಪರ್. ನೀವು ಯಜಮಾನ್ರ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಚಲೋ ಅದರಲ್ಲ. ಬಟ್ ಅವ್ರಿಗೆ ಕೂಡ ಇದು ಇತ್ತು. ಬಟ್ ಇನ್ನೊಬ್ರಲ್ಲೇ ನೀವು ತಂದೆ ತಾಯಿ ಕಂಡಿದ್ದೀರಿ, ನಿಮ್ಮ ಅಕ್ಕ ನಿಮ್ಮ ಭಾವನ ಹತ್ರ ಖುಷಿ ಆಗ್ತದೆ ಅದು ಒಂದು. ಅವರು ನಮ್ಮ ತಂದೆ ತಾಯಿ ಇದ್ದಂಗೆ. ಪ್ರಿಯಾ ಅಂತ. ನೀವೇನು ಓದ್ತೀರಿ? BSc IT ಮುಗಿಸಿದ್ದೀನಿ. BSc IT ಮುಗಿಸಿದ್ರಿ? ಎಲ್ಲಿ? ಇಲ್ಲೇ ಗುಜರಾತ್ನಲ್ಲಿ. ಚಂದ ಕನ್ನಡ ಮಾತಾಡ್ತೀರಿ. ಹೇಳ್ರಿ, ಮುಂದೆ ನೀವೇನು ಮಾಡ್ಬೇಕಂತಿದ್ರಿ? ಜಾಬ್ ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಅದೇ. ಹೌದಾ? IT-ನಲ್ಲಿ ಮತ್ತು ಯಾವ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಮಾಡಬೇಕಂತ ಐತಿ ಸರ್. ಐತಿ. ಕೆಲವೊಂದು ಜನಕ್ಕೆ ಇದ್ದಾಗ ಸಂಬಂಧಗಳ ಬಗ್ಗೆ ಗೊತ್ತೇ ಆಗಲ್ಲ ನಮಗೆ, ಅಂದರೆ ವ್ಯಾಲ್ಯೂನೇ ಕೊಡಲ್ಲ ನಾವು. ಎಷ್ಟೋ ಜನ ತಂದೆ ತಾಯಿ ಇದ್ದಾರೆ, ಹೊರಗೆ ಹಾಕ್ತಾರೆ, ಆಶ್ರಮಕ್ಕೆ ಹಾಕ್ತಾರೆ, ಇನ್ನೆಲ್ಲೋ ಹಾಕ್ತಾರೆ. ಬೇಕು ಅನ್ನೋರಿಗೆ ತಂದೆ ತಾಯಿನೇ ಇಲ್ಲ. ಹೌದಾ? ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ. ನಮ್ಗೆ ಎಲ್ಲರೂ ಇದ್ದಾರೆ, ಅವರು ಅಲ್ಲಿನೇ ಪಾಲನೆ ಮಾಡಿದ್ದಾರೆ, ನಮ್ಗೆ ಉದ್ಯೋಗ ಕೊಟ್ಟಿದ್ದಾರೆ, ನಮಗೆ ಎಲ್ಲ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಏನು ಅನಿಸುತ್ತೆ? ನಾವು ಲಕ್ಕಿ ಅಂತ ಅನಿಸ್ತಿದೆ ಅನಿಸುತ್ತೆ. ನಮ್ಮ ಮಮ್ಮಿಯರಿಗೆ, ದೊಡ್ಡ ಮಮ್ಮಿಯರಿಗೆ, ಅವ್ರಿಗೆ ಪೇರೆಂಟ್ಸ್ ಇದ್ದುದಿಲ್ಲ. ಸೊ ನಮಗೆ ಲಕ್ಕಿ ಫೀಲ್ ಆಗುತ್ತೆ. ಅವರು ಚೆನ್ನಾಗಿ ನೋಡ್ತಾರೆ ನಮಗೆ, ಎದಕ್ಕೂ ಕಮ್ಮಿ ಇಲ್ಲ. ಎಲ್ಲ ನೀಡ್ ಎಲ್ಲ ಪೂರ ಮಾಡ್ತಾರೆ. ಇಲ್ಲೇ ಹ್ಯಾಪಿ ಮಿನಿ ಫ್ಯಾಮಿಲಿ ಇದೆ ಕರ್ನಾಟಕನಲ್ಲಿ. ಎಲ್ಲರೂ ಇಲ್ಲೇ ಯಾವಾದರೂ ಫೆಸ್ಟಿವಲ್ ಇದ್ದರೆ ನಾವು ಎಲ್ಲ ಸೆಲೆಬ್ರೇಟ್ ಇಲ್ಲೇ ಮಾಡ್ತೀವಿ. ಸೇಮ್ ಅಲ್ಲೇ ಕರ್ನಾಟಕನಲ್ಲಿ ಹೆಂಗೆ ಮಾಡ್ತೀವಿ ಅಲ್ಲೇ ಇಲ್ಲಿ ಸೇಮ್ ಹಂಗೆಲ್ಲ ಮಾಡ್ತೀವಿ. ಎಲ್ಲ ರಿಚುವಲ್ಸ್ ಎಲ್ಲ ಕಲಿಸಿದ್ದಾರೆ ನಮಗೆ.
ಓಕೆ, ಭಾಳ ಖುಷಿ ಆಯಿತು. ಮುಂದೆ ಇನ್ನೂ ದೊಡ್ಡದಾಗೋದಿದೆ ಫ್ಯಾಮಿಲಿ. ಅವ್ರಿಗೆ ಯಜಮಾನ್ರು ಬರ್ತಾರೆ, ಇವ್ರಿಗೆ ಮಿಸ್ಸಸ್ಗಳು ಬರ್ತಾರೆ. ಸೊ ಅವರು ಬಂದಾಗ ಇನ್ನೂ ದೊಡ್ಡದಾಗುತ್ತೆ. ಸೊ ಇನ್ನೂ ಒಂದಿಷ್ಟು ಸಹನೆಗಳು ಬೇಕಾಗುತ್ತೆ, ಇನ್ನೂ ಒಂದಿಷ್ಟು ಕಲಿಯೋದು ಬೇಕಾದಷ್ಟಿದೆ. ಹೊಸಬರು ಬರ್ತಾರೆ. ಸೊ ನೀವೆಲ್ಲ ಅವರಿಗೆ ನಿಮ್ಮಂತನದ್ದು ಹೇಳ್ಕೊಡ್ಬೇಕಾಗುತ್ತೆ. ದೊಡ್ಡ ಜವಾಬ್ದಾರಿಗಳಿದೆಯಲ್ವಾ? ತುಂಬಾ ಇದೆ. ಇದನ್ನು ಹಿಂಗೆ ಕಾಪಾಡಬೇಕಲ್ಲ. ಹಾಂ. ಸೊ ಓಕೆ, ನಂಗೆ ಖುಷಿ ಆಯಿತು. ಏನಂತಂದರೆ ಕೆಲವೊಂದು ಮನೇಲಿ ನೋಡಿದ್ದೀವಿ, ದುಡ್ಡಿರುತ್ತೆ, ಅದರಿಂದ ಹಾಳಾದವ್ರನ್ನ ನೋಡಿದ್ದೀವಿ. ಬಳಕೆ ಸರಿಯಾಗಿ ಆಗೋದನ್ನು ಮಾಡ್ಕೊಂಡಿಲ್ಲ ಯಾರು, ಅದು ಬೇಕಾದಷ್ಟು ನೋಡಿದ್ದೀವಿ. ಬಟ್ ನಿಮ್ಮ ಮನೆಯಲ್ಲಿ ಇವತ್ತು 10 ರೂಪಾಯಿಗೆ ಬೆಲೆ ಇದೆ ಅಲ್ವಾ? ಅದ್ರ ವ್ಯಾಲ್ಯೂ ಗೊತ್ತಿದೆ, ಮತ್ತು ತಂದೆ ತಾಯಿ ಎಷ್ಟು ಕಷ್ಟಪಟ್ಟರು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ನಿಮ್ಮದು ಮುಂದಕ್ಕೆ ಬಂದಾಗ ಅದು ಬೆಳೆಯುತ್ತೆ. ನನಗಂತೂ ಖುಷಿ ಆಯಿತು. ಸೊ ಬದುಕಿನ ಬುತ್ತಿ ತಂಡ ನಾವು ಇಲ್ಲಿಗೆ ಬಂದು ಶೂಟ್ ಮಾಡಿದಂತೂ ಭಾಳ ಖುಷಿ ಇದೆ. ಗೆಳೆಯರೇ, ಇಷ್ಟೊತ್ತು ಗುಜರಾತಿನ ಒಂದು ಫ್ಯಾಮಿಲಿ ಕತೆ ಕೇಳ್ತಾ ಇದ್ರಿ. ಕತೆ ನಾನು ಅಂದ್ಕೊಂಡು ಬಂದಿದ್ದು ಬೇರೆ ಒಂದು ಏನೋ ಇಂಡಸ್ಟ್ರಿಯಲ್ ಕತೆ ಹೇಳ್ಬೇಕಂತ ಬಂದೆ. ಇಲ್ಲಿ ಕುಟುಂಬದ ಕತೆ ಹೇಳಿದ್ದೀನಿ, ಮೌಲ್ಯಗಳ ಕತೆ ಹೇಳಿದ್ದೀನಿ. ಆಮೇಲೆ ಬೇಕಾದಷ್ಟು ದಾಟಿಸಿದ್ದಾರೆ. ಇಲ್ಲಿ ದೊಡ್ಡವರೆಲ್ಲ ಇದ್ದರು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಉದ್ಯಮ ಇದೆ, ದುಡ್ಡಿದೆ, ಮತ್ತು ಈ ಕುಟುಂಬ ಇದೆ. ಹಾಗಾಗಿ ಭಾಳ ಖುಷಿ, ಭಾಳ ನನಗಂತೂ ಖುಷಿ ಆಯಿತು. ಸೊ ನಿಮಗೂ ಅದು ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿರಂತರವಾಗಿ 2 ದಿವಸ ಚಿತ್ರೀಕರಣ ನಡೆದಿದೆ. ಕೆಳಗಡೆ ಫೋನ್ ನಂಬರ್ ಬರ್ತಾ ಇದೆ. ಯಾರ್ಯಾರಿಗೆ ಮಿಷಿನ್ ಬೇಕು, ಏನೇನು ಬೇಕು ಅಂತ ನೀವು ನಂಬರ್ ಹಾಕಿ, ಕರ್ನಾಟಕಕ್ಕೂ ಇಂಥ ಮಿಷಿನ್ಗಳು ಬರಲಿ, ಉದ್ಯಮ ಶುರುವಾಗಲಿ. ಈ ಕುಟುಂಬ ಇಲ್ಲಿವರೆಗೆ ಬೇಕಾದಷ್ಟು ಮಿಷಿನ್ಗಳನ್ನ ಮಾರಿದೆ. ಸಾವಿರಾರು ಕುಟುಂಬಗಳಿಗೆ ಇವರು ಮಾದರಿಯಾಗಿದ್ದಾರೆ. ಇವರೆಲ್ಲಾದರೂ ಹೋಗಿ ಒಂದು ಕೆಲಸ ಮಾಡಿದರೆ ಇವ್ರಿಗೆ ಲಕ್ಷಾಂತರ ಸಂಬಳ ಸಿಗೋದೇನು ದೊಡ್ಡ ಮಾತಾಗಿರಲಿಲ್ಲ. ಬಟ್ ಒಂದು ಉದ್ಯಮ ಕಟ್ಟಿ ನಾನು ಇಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಗಂಗಾಧರ್ ಸರ್ ಯಾವಾಗ ಪ್ಲ್ಯಾನ್ ಮಾಡ್ತಾರೆ, ಇಷ್ಟು ದೊಡ್ಡ ಬಳಗ ಬೆಳೆದು ಕೂತಿದೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇ, ಉದ್ಯಮ ಅನ್ನೋದು ದೊಡ್ಡದು, ಅದು 100 ಜನಕ್ಕೆ ಕೆಲಸ ಕೊಡೋ ಸಾಮರ್ಥ್ಯ ಇರುತ್ತೆ. ಅವ್ರಿಗೆ ಬೇಕಾದಷ್ಟು ಜೀವನದಲ್ಲಿ ಕೇಳಿದಿರಿ, ಅಪಮಾನಗಳಿದೆ, ಅವಮಾನಗಳಾಗಿದೆ, ಒಂದು ಊಟಕ್ಕೂ ಗತಿ ಇಲ್ಲದೆ ಪರದಾಡಿದ್ದಿದೆ. ಬಟ್ ಇವತ್ತು ಅವರು ಸಾವಿರಾರು ಜನಕ್ಕೆ ಊಟ ಹಾಕುವ ಒಂದು ಮಟ್ಟಿಗೆ ಬಂದಿದ್ದಾರೆ ಅಂದರೆ ಅವ್ರ ಶ್ರಮ ಕಾರಣ. ಹಾಗಾಗಿ ಗುಜರಾತಿಗೆ ಬಂದು ನಮ್ಮ ಕನ್ನಡತನವನ್ನು ಉಳಿಸಿ, ನಮ್ಮ ಕರ್ನಾಟಕದ ಒಂದು ಹಿರಿಮೆಯನ್ನು ಬೆಳೆಸಿದ್ದಾರೆ. ಹಾಗಾಗಿ ಬದುಕಿನ ಬುತ್ತಿಗೆ ನಮ್ಮನ್ನು ಕರೆಸ್ಕೊಂಡು ಇಲ್ಲಿವರೆಗೆ ಚಿತ್ರೀಕರಣ ಮಾಡೋದಕ್ಕೆ ಅನುವು ಮಾಡಿಕೊಟ್ಟ ಈ ಫ್ಯಾಮ್ಲಿಗೆ ವಂದಿಸ್ತಾ, ಗುಜರಾತಿನ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ನಮ್ಮ ಸಂಸಾರ ಆನಂದ ಸಾಗರ.